ಬಿಟ್ಟಿ ಬಿದ್ದಿದ್ದೀನ. ತುಂಬಾ ಕೀಳಾಗಿ ಮಾತನಾಡ್ಬೇಡ, ಬಾಯಿಗೆ ಬಂದಂಗ ಮಾತಾಡ್ಬೇಡ. ಬಾಯಿಗೆ ಬಂದಂತೆ ಬೈದಾಡಿಕೊಂಡ ಬಿಗ್ ಬಾಸ್ ಸ್ಪರ್ಧಿಗಳು. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಅಬ್ಬರಿಸಿ ಬೊಬ್ಬೆರೆದು ಚೀರಾಟ ಕೂಗಾಟಕ್ಕೇನೆ ಪ್ರಸಿದ್ಧಿ ಪಡೆದುಕೊಂಡು ಜಿದ್ದಿಗೆ ಬಿದ್ದವರಂತೆ ಏಟಿಗೆ ಎದುರೇಟು ಎನ್ನುವಂತೆ ಒಬ್ಬರಿಗೊಬ್ಬರು ಖಡಕ್ ಕೌಂಟರ್ ಕೊಡುತ್ತಾ ಬಹಳ ಪ್ರಸಿದ್ಧಿ ಪಡೆದುಕೊಂಡಿದ್ದ ಜೋಡಿ ಅಂದ್ರೆ ಅದು ವೈಲೆಂಟ್ ರಜತ್ ಮತ್ತು ಮಾತಿನ ಮಲ್ಲಕ್ಕ ಚೈತ್ರಾ ಕುಂದಾಪುರ್. ಇವರಿಬ್ಬರು ಮಾತಿಗಿಳಿದ್ರೆ ಸಾಕು, ಅದೆಂತಹ ಮಾತಿನ ಮಹಾಶೇರೆ ಮಕಾಡೆ ಮಲಗುತ್ತಾರೆ. ಅಬ್ಬಾ, ಏನ್ರಿ ಇವ್ರದು. ಇದೀಗ ಈ ಜೋಡಿ ಬಾಯಿಗೆ ಬಂದವರಂತೆ ಬೈದಾಡಿಕೊಂಡಿದ್ದಾರೆ. ನಾನಾ ನೀನಾ ಎನ್ನೋ ಹಾಗೆ ಕಾಲು ಕೆದರಿ ಜಗಳ ಮಾಡಿಕೊಂಡಿದ್ದಾರೆ. ಇವರ ಜಗಳ ಕಂಡ ಹಲವರು ಶಾಕ್ ಆಗಿ ಹೋಗಿದ್ದಾರೆ. ಹಾಗಾದ್ರೆ ಇವರ ಜಗಳ ಎಲ್ಲಿ ನಡೆದದ್ದು ಅಂದ್ರ ಮತ್ತು ಅವರ ಜಗಳದ ಪರಿ ಹೇಗಿತ್ತು ಅಂದ್ರ ಇಲ್ಲಿದೆ ನೋಡಿ ಕಿರಿಕ್ ಜಗಳದ ಇಂಟ್ರೆಸ್ಟಿಂಗ್ ಸ್ಟೋರಿ. ಬಿಗ್ ಬಾಸ್ ಮುಗಿದು ಆಗ್ಲೇ 1 ತಿಂಗಳಾಯ್ತು. ಬಿಗ್ ಮನೆಯಲ್ಲಿದ್ದಾಗ ಈ ಜೋಡಿ ಯಾವ ಪರಿ ಕಿತ್ತಾಡಿಕೊಂಡಿದೆ ಎಂಬುದು ನಿಮಗೆಲ್ಲ ಗೊತ್ತೇ ಇರುವಂತದ್ದೇ. ಬಿಗ್ ಬಾಸ್ ಮುಗಿದ ತಕ್ಷಣ ಕಲರ್ಸ್ ಕನ್ನಡದಲ್ಲಿ ಮತ್ತೊಂದು ಜನಪ್ರಿಯ ಶೋ ಶುರುವಾಗಿದೆ. ಅದುವೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ. ಈ ಶೋ ಬಿಗ್ ಬಾಸ್ ಮುಗಿದ ಬಳಿಕ ಬಹಳಷ್ಟು ಜನಪ್ರಿಯತೆ ಗಳಿಸಿತು. ನೋಡುಗರ ಸಂಖ್ಯೆಯಲ್ಲಿ ಕೂಡ ಜಾಸ್ತಿಯಾಗಿದೆ. ಈ ಒಂದು ಶೋನಲ್ಲಿ ಬಹುತೇಕರು ಬಿಗ್ ಬಾಸ್ ನಲ್ಲಿದ್ದವರೇ ಆಗಿದ್ದಾರೆ. ಬಿಗ್ ಬಾಸ್ ಮುಗಿಸಿ ನೇರ ಈ ಒಂದು ಶೋದಲ್ಲಿ ಪಾಲ್ಗೊಂಡಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿಗಳ ಪೈಕಿ ಹೆಚ್ಚು ಮಾತನಾಡುವವರು ರಜತ್ ಮತ್ತು ಚೈತ್ರಾ. ಇವರಿಬ್ಬರು ಇದೀಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋದಲ್ಲಿ ಹೆಚ್ಚು ಹೈಲೈಟ್ ಆಗಿದ್ದಾರೆ. ಈ ಹೊಸ ಶೋ ಆರಂಭವಾದಾಗಿನಿಂದ ಸಣ್ಣ ಪುಟ್ಟ ಜಗಳ ಇದ್ದೇ ಇತ್ತು. ಆದ್ರೆ ದಿನ ಕಳೆದಂತೆ ಮಾತಿನ ವರಸೆ ಕೂಡ ಬದಲಾಗಿದೆ. ಮಾತಷ್ಟೇ ಅಲ್ಲ, ಮಾತು ಜಗಳವಾಗಿ ಒಬ್ಬರಿಗೊಬ್ಬರು ಹಿಗ್ಗಾಮುಗ್ಗ ಬೈದಾಡಿಕೊಂಡಿದ್ದಾರೆ. ಒಂದು ಟಾಸ್ಕ್ ವಿಚಾರವಾಗಿ ಜಗಳ ಮಾಡಿಕೊಂಡಿದ್ದಾರೆ. ಟಾಸ್ಕ್ ನಲ್ಲಿ ಚೈತ್ರಾ ಕುಂದಾಪುರ್ ಅವರ ತಂಡ ಸೋತಿರುತ್ತೆ. ಇದೇ ವಿಚಾರವಾಗಿ ರಜತ್ ಮಾತನಾಡಿದ್ದಾರೆ. ಚೈತ್ರಾ ಬಿಗ್ ಬಾಸ್ ನಲ್ಲಿದ್ದಾಗ ಆಟ ಆಡ್ಲಿಕ್ಕೆ ಚಾನ್ಸ್ ಕೊಡಲ್ಲ ಅಂತಾರೆ. ಈಗ ಚಾನ್ಸ್ ಕೊಟ್ಟಿದ್ದೇವೆ, ಆಡವ್ವ ಎನ್ನುತ್ತಾರೆ. ಹೀಗೆ ಮಾತಲ್ಲಿ ಚೈತ್ರಾ ಕಾಲಿಳಿಯುತ್ತಾರೆ ರಜತ್. ಇದು ಚೈತ್ರಾ ಪಿತ್ತ ನೆತ್ತಿಗೆ ಏರುವಂತೆ ಮಾಡುತ್ತೆ. ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ ರಜತ್. ಬಾಯಿಗೆ ಬಂದಂತೆ ಮಾತನಾಡುವುದಲ್ಲ. ತುಂಬಾ ಸಲ ನೀನು ಕೀಳಾಗಿ ಮಾತಾಡ್ತಿದೀಯಾ, ನಾನೇನ್ ಬಿಟ್ಟಿ ಬಿದ್ದಿದ್ದೀನಾ ಎಂದು ಜೋರು ಧ್ವನಿಯಲ್ಲಿ ರಜತ್ಗೆ ಬೆಂಡೆತ್ತುತ್ತಾರೆ ಚೈತ್ರಾ. ಇದಕ್ಕೆ ರಜತ್ ಕೂಡ ಸರಿಯಾಗಿಯೇ ಕೌಂಟರ್ ಕೊಡುತ್ತಾರೆ. ಹೀಗೆ ಇವರಿಬ್ಬರ ನಡುವೆ ಮಾತಿನ ಫೈಟ್ ಬಲು ಜೋರಾಗಿ ನಡೆದಿದೆ. ಇವರಿಬ್ಬರನ್ನ ಸಮಾಧಾನ ಮಾಡಲು ಅವರವರ ತಂಡದ ಸದಸ್ಯರು ಸಹಾಯಕ್ಕೆ ಬಂದಿದ್ದಾರೆ. ಇದನ್ನ ಕಂಡ ಶೋ ವೀಕ್ಷಕರು ಇವರಿಬ್ಬರ ಜಗಳ ಮುಗಿಯದು ಎಂದು ಕಾಮೆಂಟ್ ಹಾಕುತ್ತಿದ್ದಾರೆ.